ಬಿಜೆಪಿ ಒಳಗಿನ ಬೇಗುದಿ ಬೇರೆ ರೀತಿಯಾಗಿ ಈಗ ಕಂಡು ಬರ್ತಾ ಇದೆ. ಅದು ರೆಡ್ಡಿ ಮತ್ತು ರಾಮುಲು ನಡುವೆ ಫೈಟ್ ನಿಂದ ಎಷ್ಟು ಮಟ್ಟಿಗೆ ಬಂದಿದೆ ಅಂತಂದ್ರೆ ಇದು ಈಗ ಮನೆಯ ಗೇಟ್ ಮುಚ್ಚೋವರೆಗೆ ರೆಡ್ಡಿ ವರ್ಸಸ್ ರಾಮುಲು ಫೈಟ್ ಈಗ ಬಂದಿದೆ. ಅಕ್ಕಪಕ್ಕದಲ್ಲೇ ಇರುವಂತಹ ರೆಡ್ಡಿ ಮತ್ತು ರಾಮುಲು ಮನೆ, ಆದ್ರೆ ಆ ಒಂದು ಸಂಪರ್ಕಕ್ಕಿತ್ತಲ್ಲ ಒಂದು ದಾರಿ, ಆ ಒಂದು ಗೇಟ್ ಅನ್ನ ಈಗ ಬಂದ್ ಮಾಡಲಾಗಿದೆ. ರೆಡ್ಡಿ ರಾಮುಲು ದಶಕಗಳ ದೋಸ್ತಿಯ ಗೇಟ್ ಈಗ ಕ್ಲೋಸ್ ಆಗಿದೆ. ಮನೆ ಗೇಟ್ ಮುಚ್ಚೋವರೆಗೂ ಕೂಡ ರೆಡ್ಡಿ ಮತ್ತು ರಾಮುಲು ಫೈಟ್ ಈಗ ಬಂದು ನಿಂತಿದೆ. ನೋಡ್ತಾ ಇದ್ದೀರಾ, ಇದೊಂದು ದಾರಿ ಇತ್ತು ಇಬ್ಬರ ಮನೆಯ ಕಾಂಪೌಂಡ್ ನಡುವೆ ಒಂದು ದಾರಿ ಓಡಾಡೋಕೆ. ಆದ್ರೆ ಈಗ ನೋಡಿ, ಅದನ್ನ ಈಗ ಸಿಮೆಂಟ್ ಹಾಕಿ ಅಲ್ಲಿ ಕಂಪ್ಲೀಟ್ ಆಗಿ ಅದನ್ನ ಕ್ಲೋಸ್ ಮಾಡಿದ್ದಾರೆ, ಪ್ಯಾಚ್ ಮಾಡಿದ್ದಾರೆ. ಸೋಂಬಾವಿ ಬಳ್ಳಾರಿಯಲ್ಲಿರುವಂತಹ ಮನೆ ಇದು, ಇಬ್ಬರ ನಡುವೆ ಇದ್ದಂಥ ಸ್ನೇಹ ಸಂಬಂಧ ಏನಿತ್ತು ಅದಕ್ಕೆ ಗೋಡೆ ಹಾಕಿದ ಹಾಗೆ ಇದೆ ಈಗ ಸದ್ಯಕ್ಕೆ. ಸೊ ಮನೆ ಗೇಟ್ ಮುಚ್ಚೋವರೆಗೂ ಕೂಡ ಬಂದು ನಿಂತ ರೆಡ್ಡಿ ಮತ್ತು ರಾಮುಲು ಫೈಟ್. ಅಕ್ಕಪಕ್ಕದಲ್ಲೇ ಇರುವಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಮನೆ ಅವಂಬಾವಿಯಲ್ಲಿ. ಆದರೆ ಈಗ ಆ ಒಂದು ದಾರಿ ಏನಿತ್ತು ಅದನ್ನು ಈಗ ಬಂದ್ ಮಾಡಲಾಗಿದೆ. ಇಟ್ಟಿಗೆ ಹಾಕಿ ಸಿಮೆಂಟ್ ಹಾಕಿ ಪ್ಯಾಚ್ ಮಾಡಿದ್ದಾರೆ, ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿದೆ. ಬರೀ ಗೋಡೆ ಮಾತ್ರ ಅಲ್ಲ, ಇಬ್ಬರ ನಡುವಿನ ಸ್ನೇಹ ಕೂಡ ಹೀಗೆ ಬಂದ್ ಆಗಿದೆ ಸದ್ಯಕ್ಕೆ. ರೆಡ್ಡಿ ಮನೆ ಸಂಪರ್ಕದ ಗೇಟ್ ಅನ್ನ ಬಂದ್ ಮಾಡಿದಂತ ರಾಮುಲು, ದಶಕಗಳ ಗೆಳೆತನ, ರಾಮುಲು ಮನೆ ಕಾಂಪೌಂಡ್ಗೆ ಇದ್ದಂತ ಗೇಟ್ ಅನ್ನ ಸದ್ಯಕ್ಕೆ ಬಂದ್ ಮಾಡಿದ್ದಾರೆ. ಆದ್ರೆ ಕೇಳಿದ್ದಕ್ಕೆ ಇದು ವಾಸ್ತು ಅಂತ ಹೇಳಿದ್ದಾರೆ. ವಾಸ್ತು ಹೆಸರಲ್ಲಿ ನಾವು ಗೇಟ್ ಕ್ಲೋಸ್ ಮಾಡಿದ್ದೀವಿ. ಬಳ್ಳಾರಿ ಅವಂಬಾವಿಯಲ್ಲಿರುವಂತಹ ರಾಮುಲು ಮತ್ತು ರೆಡ್ಡಿ ನಿವಾಸ ಯಾಕೆ ಬಂದ್ ಮಾಡಿದ್ದೀರಿ ಅಂತ ಕೇಳಿದಾಗ, ಇದು ವಾಸ್ತು ಕಾರಣಕ್ಕೆ ನಾವು ಬಂದ್ ಮಾಡಿದ್ದೀವಿ, ಸಿಮೆಂಟ್ ಬ್ಲಾಕ್ ಹಾಕಿ ಗೇಟ್ ಅನ್ನ ಬಂದ್ ಮಾಡಲಾಗಿದೆ ಕಾಂಪೌಂಡ್ ಅನ್ನ. ಕೇವಲ 50 ಮೀಟರ್ ಅಂತರದಲ್ಲಿರುವಂತಹ ಇಬ್ಬರ ಮನೆ, ಇಬ್ಬರ ನಡುವೆ ವೈಮನಸ್ಸಾಗ್ತಿದ್ದ ಹಾಗೆ ಗೇಟ್ ಅನ್ನು ಕೂಡ ಬಂದ್ ಮಾಡಲಾಗಿದೆ. ನಡೆದುಕೊಂಡು ಹೋಗ್ಬೋದಾದಂಥ ಒಂದು ದಾರಿ ಅದು. ಅವ್ರ ಮನೆಯಿಂದ ಇವ್ರ ಮನೆಗೆ ಹೋಗ್ಬೇಕಾದ್ರೆ ಆ ಒಂದು ಕಾಂಪೌಂಡ್ ನಡುವೆ ಒಂದು ಗ್ಯಾಪ್ ಇತ್ತು, ಅದರಲ್ಲೇ ಓಡಾಡ್ತಾ ಇತ್ತು. ಆದ್ರೆ ಈಗ ಆ ಒಂದು ಗ್ಯಾಪ್ ಅನ್ನ ಸಿಮೆಂಟ್ ಬ್ಲಾಕ್ ಹಾಕಿ ಸಿಮೆಂಟ್ ಹಾಕಿ ಬಂದ್ ಮಾಡಲಾಗಿದೆ. ಇದು ಬರೀ ಕಾಂಪೌಂಡ್ ಮಾತ್ರ ಬಂದಾಗಿರೋದಲ್ಲ, ಇಬ್ಬರ ನಡುವಿನ ಸ್ನೇಹ ಕೂಡ ಹೀಗೆ ಬಂದಾಗಿದೆ ಅಂತ ಜನ ಈಗ ಮಾತನಾಡ್ತಿದ್ದಾರೆ. ಸೊ ನಾವೀಗ ನೋಡ್ತಾ ಇದ್ದೀವಿ ರೆಡ್ಡಿ ಮತ್ತು ಶ್ರೀರಾಮುಲು. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜಕಾರಣದಲ್ಲಿ ಇವರ ದೋಸ್ತಿ ಬೇರೆದ್ದೇ ಲೆವೆಲ್ನಲ್ಲಿ ಬಹಳಷ್ಟು ಸಂಕಷ್ಟದ ಸಂದರ್ಭದಲ್ಲಿ ಜೊತೆಯಾಗಿ ನಿಂತಂಥವ್ರು ಇಬ್ಬರು ಕೂಡ. ಆದರೆ ಈಗ ಇಬ್ಬರ ನಡುವಿನ ಮನೆಯ ಕಾಂಪೌಂಡ್ ಕೂಡ ಕ್ಲೋಸ್ ಆಗಿದೆ, ಸಂಬಂಧಗಳು ಕ್ಲೋಸ್ ಆಗಿವೆ ಅನಿಸ್ತಿದೆ. ನಮ್ಮ ಬಳ್ಳಾರಿಯ ಪ್ರತಿನಿಧಿ ವಿನಾಯಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ. ವಿನಾಯಕ್, ಈಗ ನಾವು ಗಮನಿಸ್ತಾ ಇದ್ದೀವಿ ರೆಡ್ಡಿ ಮತ್ತು ಶ್ರೀರಾಮುಲು ಎರಡು ಹೆಸರುಗಳು ರಾಜ್ಯ ರಾಜಕಾರಣದಲ್ಲಿ ದೋಸ್ತಿಗೆ ಅಂತ ಬಹಳ ಪ್ರಸಿದ್ಧವಾದಂಥ ಹೆಸರುಗಳಿವು. ಆದರೆ ಈಗ ಇವತ್ತು ಮನೆಯ ಕಾಂಪೌಂಡ್ಗೂ ಕೂಡ ಅಲ್ಲಿ ಬಂದ್ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ. ಈಗ ಇದು ಬರೀ ಕಾಂಪೌಂಡಿಗೆ ಹಾಕಿರುವಂಥ ಗೇಟ್ ಅಲ್ಲ, ಮನಸ್ಸುಗಳಿಗೂ ಹಾಕಿರುವಂಥ ಗೇಟ್ ರೀತಿ ಕಾಣ್ತಾ ಇದೆ. ಖಂಡಿತ ವಿನಾಶ್, ನಿಜಕ್ಕೂ ಕೂಡ ನೀವು ಹೇಳಿದ ಹಾಗೆ ಇದು ಕೇವಲ ಮನೆ ಇರತಕ್ಕಂತ ಕಾಂಪೌಂಡ್ಗೆ ಮಾತ್ರ ಗೇಟ್ ಹಾಕಿಲ್ಲ, ಅವರ ಇಬ್ಬರ ನಡುವಿನ ಮನಸ್ಸಿಗೆ ಕೂಡ ಗೇಟ್ ಹಾಕೊಂಡು ಅಂತ ಹೇಳ್ತಾರೆ. ಯಾಕಂತಂದ್ರೆ ಕಳೆದ ಒಂದು 2-3 ವರ್ಷಗಳಿಂದ ಕೂಡ ಅವರಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದು ಅದು ಕೂಡ ಸಾಕಷ್ಟು ಹೆಮ್ಮರವಾಗಿ ಈಗಾಗಲೇ ಬೆಳೆದಿರುವಂತದ್ದು. ಅಂದ್ರೆ 2023 ಚುನಾವಣೆ ವೇಳೆಯಲ್ಲಿ ಅವರು KRP ಪಕ್ಷವನ್ನ ಕಟ್ತಾರೆ, ಜನಾರ್ದನ್ ರೆಡ್ಡಿ ಅವರು ಕಟ್ತಾರೆ. ಆ ಸಂದರ್ಭದಲ್ಲಿ ಅವ್ರನ್ನ ತಮ್ಮ ಪಕ್ಷಕ್ಕೆ ಬರಮಾಡ್ಕೊಳ್ತಾರೆ. ಆದ್ರೆ ಶ್ರೀರಾಮುಲು ಯಾವುದೇ ಕಾರಣಕ್ಕೂ ಪಕ್ಷವನ್ನ ಬಿಟ್ಟು ಬರಲ್ಲ ಅನ್ನೋ ಮಾತನ್ನ ಹೇಳಿರ್ತಾರೆ. ಈಗ ಅಲ್ಲಿಂದ ಸ್ಟಾರ್ಟ್ ಆಗಿರ್ತಕ್ಕಂಥ ಒಂದು ಸಣ್ಣ ಕಿಡಿ ಇವತ್ತು ಇಬ್ಬರ ನಡುವೆ ಸಾಕಷ್ಟು ಒಂದು ದೊಡ್ಡ ಮಟ್ಟದ ಬಿರುಕನ್ನ ಉಂಟು ಮಾಡಿರುವಂತದ್ದು. ಹೀಗಾಗಿ ನಿನ್ನೆ ಕೂಡ ಬಹಿರಂಗವಾಗಿ ಆಕ್ರೋಶವನ್ನ ಇಬ್ರು ಕೂಡ ಹೊರ ಹಾಕಿರುವಂತದ್ದು. ಅಂದ್ರೆ ನೀನ್ ಏನ್ ಮಾಡ್ತೀಯೋ ನಾನ್ ನೋಡ್ಕೊಳ್ತೀನಿ, ನಾನೇನ್ ಮಾಡ್ತೀನೋ ನೀನ್ ನೋಡ್ಕೋ ಅನ್ನೋ ಮಟ್ಟಕ್ಕೆ ಈಗಾಗಲೇ ಬಹಿರಂಗವಾಗಿ ಇಬ್ರು ಕೂಡ ಚರ್ಚೆ ಮಾಡ್ತಾ ಇರುವಂತದ್ದು. ಹೀಗಾಗಿ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಪಕ್ಷದ ನಡುವಿರ್ತಕ್ಕಂಥ ಮುನಿಸನ್ನ ನಾನು ಅಂತ್ಯಗೊಳಿಸಬಹುದು, ಆದ್ರೆ ಇಬ್ಬರು ನಡುವಿರ್ತಕ್ಕಂಥ ವ್ಯಕ್ತಿತ್ವದ ಒಂದು ಮುನಿಸನ್ನ ಯಾವತ್ತೂ ಕಾರಣಕ್ಕೂ ನಾನು ಅಂತ್ಯಗೊಳಿಸಲ್ಲ ಅನ್ನೋ ನಿಟ್ಟಿನಲ್ಲಿ ಕೂಡ ರಾಮುಲು ಅವರು ಮಾತನಾಡಿರುವಂತದ್ದು. ಅದಕ್ಕೆ ಈಕೆ ಪ್ರತ್ಯಕ್ಷ ಸಾಕ್ಷಿ ಎಂಬಂತೆ ಬಳ್ಳಾರಿ ಅಹಂಬಾವಿ ಇರತಕ್ಕಂತಹ ರಾಮುಲು ಅವರ ಮನೆ ಮತ್ತು ಜನಾರ್ದನ್ ರೆಡ್ಡಿ ಅವರ ಮನೆ ನಡುವಿರ್ತಕ್ಕಂಥ ಕೇವಲ 50 ಮೀಟರ್ ದಾರಿ ಮಾತ್ರ, ಕಾಲ್ನಡಿಗೆಲ್ಲೂ ಕೂಡ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ. ಆ ಹೋಗುವಂತ ದಾರಿಗೆ ಕೂಡ ಈಗಾಗಲೇ ಗೇಟ್ ಅನ್ನ ಹಾಕುವ ಮೂಲಕವಾಗಿ ಸಂಪೂರ್ಣವಾಗಿ ಕ್ಲೋಸ್ ಮಾಡಿರುವಂತದ್ದು. ಹೀಗಾಗಿ ಈಗಾಗಲೇ ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಜನರು ಕೂಡ ಮಾತಾಡ್ಕೊಳ್ತಾ ಇದ್ದಾರೆ. ಏನಂತಂದ್ರೆ ಆ ಇಬ್ಬರ ನಡುವಿನ ಮನಸ್ಸಿನ ನಡುವೆ ಇರತಕ್ಕಂಥ ಬಿರುಕು ಈಗ ಒಂದು ರೀತಿ ಗೇಟ್ ಮೂಲಕವಾಗಿ ಬಹಿರಂಗ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ರೆಡ್ಡಿ ಮನೆ ಕಡೆ ನಾನು ಮುಖ ಮಾಡಬಾರದು ಅನ್ನೋ ಕೂಡ ಈಗಾಗಲೇ ಶ್ರೀರಾಮುಲು ಅವರು ಒಂದು ರೀತಿ ಗೇಟ್ ಅನ್ನ ಹಾಕಿ ಕ್ಲೋಸ್ ಮಾಡಿರುವಂತದ್ದು. ಅವಿನಾಶ್, ಹಾಗೆ ಸಂಪರ್ಕದಲ್ಲಿ ವಿನಾಯಕ್, ಈ ಗೇಟ್ ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ.